ಬಳ್ಳಾರಿ ಜಿಲ್ಲೆಯ ಹಲವೆಡೆ ಐಟಿ ಅಧಿಕಾರಿಗಳಿಂದ ದಾಳಿಯಾಗಿದೆ. ಎಲ್ಲೆಲ್ಲಿ ನಾಗೇಂದ್ರ ಅವರ ಸಂಬಂಧಿ ಎರ್ರಿಸ್ವಾಮಿ ಅವರ ಮನೆ ಮೇಲೆ ಐಟಿ ದಾಳಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಎರ್ರಿಸ್ವಾಮಿ ಕಾಂಗ್ರೆಸ್ ಶಾಸಕ ನಾಗೇಂದ್ರ ಇದಾರಲ್ಲ, ಅವರ ಸಂಬಂಧಿ. ಬಳ್ಳಾರಿಯ ಕಂಟೋನ್ಮೆಂಟ್ ಬಳಿ ಇರುವಂತ ಎರ್ರಿಸ್ವಾಮಿ ಮನೆ ಮೇಲೆ ದಾಳಿಯಾಗಿದೆ. ಸೂರ್ಯನಾರಾಯಣ ರೆಡ್ಡಿ ನಿವಾಸದ ಮೇಲೂ ಕೂಡ ದಾಳಿಯಾಗಿದೆ. ಯಾರು ಸೂರ್ಯನಾರಾಯಣ ರೆಡ್ಡಿ? ಕೆಪಿಸಿಸಿ ಉಪಾಧ್ಯಕ್ಷ ಸೂರ್ಯನಾರಾಯಣ ರೆಡ್ಡಿ ಅವರ ನಿವಾಸದ ಮೇಲೂ ಕೂಡ ದಾಳಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮೊನ್ನೆ ಅಷ್ಟೇ ಬಹುಶಃ ಸಿದ್ದರಾಮಯ್ಯನವರು ಹೋಗಿ ಅವರನ್ನೆಲ್ಲ ಕನ್ವಿನ್ಸ್ ಮಾಡಿ ಬಂದಿದ್ರು, ಸೂರ್ಯನಾರಾಯಣ ರೆಡ್ಡಿ ಅವ್ರನ್ನೆಲ್ಲ. ನೀವೆಲ್ಲ ಪಕ್ಷಕ್ಕೆ ಈ ಬಾರಿ ದುಡಿಬೇಕು, ಉಗ್ರಪ್ಪ ಅವರನ್ನ ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂಥ ನಿಟ್ಟನ್ನು ನಾವು ಗಮನಿಸಿದ್ವಿ ಮೊನ್ನೆ ಎಲ್ಲ. ಈಗ ಅವರ ನಿವಾಸದ ಮೇಲೂ ಕೂಡ ಐಟಿ ರೈಡ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದನ್ನ ಹೊರತುಪಡಿಸಿಯೂ ಕೂಡ ಬಳ್ಳಾರಿಯಲ್ಲಿ ಹಲವೆಡೆ ಐಟಿ ರೈಡ್ ಆಗಿದೆ ಅನ್ನುವಂಥ ಮಾಹಿತಿಯು ಲಭ್ಯ ಆಗ್ತಾ ಇದೆ. ಇದು MLA ನಿನ್ನೆ ಅಷ್ಟೇ 4.5 ಕೋಟಿಯಷ್ಟು ಹಣವನ್ನು ವಶಕ್ಕೆ ಪಡೆದಿರುವಂತಹ ಹಿನ್ನೆಲೆಯಲ್ಲಿ ಬಹಳ ಹಣ ಓಡಾಡ್ತಾ ಇದೆ ಅನ್ನುವಂಥದ್ದು ಒಂದು ಮುನ್ಸೂಚನೆ ಇದೆ. ಅದಕ್ಕೆ ತಕ್ಕಂಗೆ ಈಗ ಐಟಿ ದಾಳಿ ಆಗಿದೆ. ಬಸವರಾಜ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಬಸವರಾಜ್, ಏನು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ? ಮಲ್ತೇಶ್, ಒಟ್ಟು ಬಳ್ಳಾರಿಯಲ್ಲಿ 4 ರಿಂದ 5 ಕಡೆ ಐಟಿ ದಾಳಿ ಆಗಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಬೆಳಗ್ಗೆ 6 ಗಂಟೆ ಸುಮಾರಿಗೆ ಸುಮಾರು 4-5 ಐಟಿ ಅಧಿಕಾರಿಗಳ ತಂಡ ಜೊತೆಗೆ ಸ್ಥಳೀಯ ಪೊಲೀಸರು ಮತ್ತು ಸ್ಥಳೀಯ ಚುನಾವಣಾಧಿಕಾರಿಗಳು ಕೂಡ ಈ ಒಂದು ಐಟಿ ಅಧಿಕಾರಿಗಳ ತಂಡದಲ್ಲಿ ಇರ್ತಕ್ಕಂಥದ್ದು. ಬಳ್ಳಾರಿಯ ಗಾಂಧಿನಗರದಲ್ಲಿ ಇರ್ತಕ್ಕಂಥ ಮಾಜಿ ಶಾಸಕ ಸೂರ್ಯನಾರಾಯಣ ರೆಡ್ಡಿ ಅವರ ಕಚೇರಿ ಏನಿದೆ, ಕಚೇರಿ ಮೇಲೆ ಐಟಿ ಅಧಿಕಾರಿಗಳ ತಂಡ ದಾಳಿ ಮಾಡಿರ್ತಕ್ಕಂಥದ್ದು. ಬೆಳಗ್ಗೆ 6 ಗಂಟೆಯಿಂದ ಐಟಿ ಅಧಿಕಾರಿಗಳು ದಾಳಿ ಮಾಡಿ ದಾಖಲಾತಿಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಶಾಸಕ ನಾಗೇಂದ್ರ, ಬಳ್ಳಾರಿ ಗ್ರಾಮೀಣ ಕ್ಷೇತ್ರ ಶಾಸಕ ನಾಗೇಂದ್ರ ಇದ್ದಾರೆ, ಅವರ ಸಂಬಂಧಿಕರಾಗಿರ್ತಕ್ಕಂಥ ಎರಿಸ್ವಾಮಿ ಅವರ ನಿವಾಸದ ಮೇಲೆ ಕೂಡ ಐಟಿ ಅಧಿಕಾರಿಗಳ ತಂಡ ದಾಳಿ ಮಾಡಿರ್ತಕ್ಕಂಥದ್ದು. ಅಲ್ಲೂ ಕೂಡ ಆ ನಿವಾಸದಲ್ಲಿ ದಾಖಲಾತಿಗಳನ್ನ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸೋಮಶೇಖರ ರೆಡ್ಡಿ ಅವರ, ಬಿಜೆಪಿ ಶಾಸಕ ಸೋಮಶೇಖರ ರೆಡ್ಡಿ ಅವರ ಆಪ್ತ ಆಗಿರ್ತಕ್ಕಂಥ ನರಸಿಂಹರೆಡ್ಡಿ ಅನ್ನೋರ ನಿವಾಸದ ಮೇಲೆ ಕೂಡ ಐಟಿ ಅಧಿಕಾರಿಗಳ ದಾಳಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಒಟ್ಟು 4 ಕಡೆ ಐಟಿ ಅಧಿಕಾರಿಗಳ ತಂಡ ಬೆಳಗ್ಗೆ ದಾಳಿ ಮಾಡಿ ದಾಖಲಾತಿಗಳನ್ನು ಕೂಡ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಇನ್ನ ಏಪ್ರಿಲ್ 23ಕ್ಕೆ ಚುನಾವಣೆ ವ್ಯವಸ್ಥೆ, ಅಂದ್ರೆ 2 ದಿನಗಳು ಚುನಾವಣೆಗೆ ಬಾಕಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಈ ಭಾಗದ ಇವು ಹಣದ ವಹಿವಾಟು ಏನಾದರೂ ನಡೀತಿದೆ ಅನ್ನೋ ಅಂಶದ ಮೇಲೆ ಆ ಒಂದು ದೂರಿನ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಐಟಿ ಅಧಿಕಾರಿಗಳ ದಾಳಿ ಕೂಡ ಇನ್ನೂ ಮುಂದುವರೆದಿರ್ತಕ್ಕಂಥದ್ದು. ಇದುವರೆಗೆ ಕಚೇರಿ ಮತ್ತು ನಿವಾಸಗಳು ಮತ್ತು ಅವರಿಗೆ ಸಂಬಂಧಿಸಿರ್ತಕ್ಕಂಥ ನಿವಾಸಗಳ ಮೇಲೆ ಕೂಡ ಐಟಿ ಅಧಿಕಾರಿಗಳು ದಾಳಿ ಮಾಡಿ ದಾಖಲಾತಿಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ಐಟಿ ಅಧಿಕಾರಿಗಳ ದಾಳಿ ಮುಂದುವರೆದಿದೆ. ಆದರೆ ಕಚೇರಿ ಮತ್ತು ನಿವಾಸಗಳಲ್ಲಿ ಏನೆಲ್ಲ ಸಿಕ್ಕಿದೆ ಅನ್ನೋದು ಕೂಡ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಮಾಲ್ತೇಶ್, ಥ್ಯಾಂಕ್ ಯು ಬಸವರಾಜ್.